ಯತ್ನಾಳ್ ಹೈಕಮಾಂಡ್ ಎಷ್ಟು ಹೇಳಿದ್ರು ಕೇಳ್ತಿಲ್ಲ, ಯಾರಿಗೂ ಕ್ಯಾರೆ ಅಂತಿಲ್ಲ. ಚುನಾವಣೆ ಮಾಡಿ ರಾಜ್ಯಾಧ್ಯಕ್ಷರು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು ಕೂಡ ಯತ್ನಾಳ್ ಕೋಪ ಕಡಿಮೆ ಆದಂಗೆ ಕಾಣ್ತಿಲ್ಲ. ಯಾಕೆ ಅಂದರೆ ವಿಜಯೇಂದ್ರ ಅವರು ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಹೇಳಿಕೆ ಕೊಟ್ಟ ಕಾರಣ ಯತ್ನಾಳ್ ಈಗ ಸಿಡಿದೆದ್ದಿದ್ದಾರೆ. ಏನು ಹೇಳಿದ್ದಾರೆ? ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲು ಕಾರಣ ರಮೇಶ್ ಜಾರಕಿಹೊಳಿ, ವಿಜಯೇಂದ್ರ ದುಡ್ಡು ಮಾಡೋ ಕಾರಣ ರಮೇಶ್ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿ ಬಗ್ಗೆ ಹಗುರವಾಗಿ ಮಾತನಾಡಬೇಡ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಬಿಜೆಪಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀರಾವರಿ ಸಚಿವರಾಗಿ ಉತ್ತಮ ಕೆಲಸ ಮಾಡ್ತಿದ್ದ ರಮೇಶ್ ಜಾರಕಿಹೊಳಿ ಬಲಿ ಕೊಟ್ಟಿದ್ದು ಯಾರು? ವಿಜಯೇಂದ್ರ. ಯಡಿಯೂರಪ್ಪ ಒಬ್ಬನೇ ಸೈಕಲ್ ಹೊಡೆದಿಲ್ಲ. ಅನಂತಕುಮಾರ್, ಬೀದರ್ ಸಂಸದರಾಗಿದ್ದ ದಲಿತ ನಾಯಕ ರಾಮಚಂದ್ರ ವೀರಪ್ಪ, ಈಶ್ವರಪ್ಪ ಸೇರಿದಂತೆ ಹಲವಾರು ನಾಯಕರು ಬಿಜೆಪಿ ಪಾರ್ಟಿ ಕಟ್ಟಿದ್ದಾರೆ. ನಿಮ್ಮಪ್ಪ ಮಾಡವ್ರೆ ಅಂದರೆ 4 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ, MP ಆಗಿದ್ದಾರೆ. ಸೋತ ಪಕ್ಷ ಅವ್ರನ್ನ MLC ಮಾಡಿದೆ. ನೀವು ಬಿಜೆಪಿ ಬಿಟ್ಟು ಹೋಗಿದ್ರಿ, ನಾನು ಬಿಜೆಪಿ ವಾಪಸ್ ಸೇರಿದ ಮೇಲೆ ನೀವು KJP ಬಿಟ್ಟು ಬಿಜೆಪಿ ಬಂದ್ರಿ. ವಿಜೇಂದ್ರ ಕಲೆಕ್ಷನ್ ಮಾಸ್ಟರ್, ಯಡಿಯೂರಪ್ಪ ಜೈಲಿಗೆ ಕಳುಹಿಸಲು ಕಾರಣ ವಿಜೇಂದ್ರ ಅಂತ ಯತ್ನಾಳ್ ತೀವ್ರ ವಾಗ್ದಾಳಿ ನಡೆಸಿದ್ರು. ವಿಜೇಂದ್ರ ಬಾಯ್ ಬಿಟ್ರೆ ಕೆಡುತ್ತೆ, ಹಾಗದಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡು. ಹೊಡಿತೀನಿ ಬಡಿತೀನಿ ಅನ್ಕೊಂಡ್ರೆ ಸರಿ ಇರಲ್ಲ. ನಾವು ಗಾಂಧಿ ಫಾಲೋವರ್ಸ್ ಅಲ್ಲ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಫಾಲೋವರ್ಸ್ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ನೇರವಾಗಿ ವಿಜೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷ ಅನ್ನೋ ಸ್ಥಾನಕ್ಕೂ ಮರ್ಯಾದೆ ಇಲ್ಲ, ಹಿಗ್ಗ ಮುಗ್ಗ ಜಾಡಿಸ್ತಾ ಇದ್ದಾರೆ ಯತ್ನಾಳ್ ವಿಜೇಂದ್ರಗೆ. ಯಾಕೆ ಅಂದರೆ ರಮೇಶ್ ಜಾರಕಿಹೊಳಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ರು, ಓಡಾಡಕ್ಕೆ ಬಿಡಲ್ಲ ಯಡಿಯೂರಪ್ಪ ಬೆಂಬಲಿಗರು ಫಾಲೋವರ್ಸ್ ಹಿಂಗೆ ಆದ್ರಿ ಅಂತ ಹೇಳಿದರು. ಹಾಗಾಗಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾರಣ 17 ಜನ ರಾಜೀನಾಮೆ ಕೊಟ್ಟು ಬಂದ್ರಲ್ಲ ಕಾಂಗ್ರೆಸ್ಸಿಂದ, ಆ ಕಾರಣಕ್ಕೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದು ರಮೇಶ್ ಜಾರಕಿಹೊಳಿ ಕಾರಣಕ್ಕೆ. ನೀನು ದುಡ್ಡು ಮಾಡಿದ ನಿಮ್ಮ ಅಪ್ಪನೇ ಸಲ CM ಆಗಿದ್ದಾಗ ಅದು ರಮೇಶ್ ಜಾರಕಿಹೊಳಿ ಕಾರಣಕ್ಕೆ. ಆದರೆ ನೀರಾವರಿ ಮಂತ್ರಿಯಾಗಿ ಕೆಲಸ ಮಾಡಿಸಿದ ರಮೇಶ್ ಜಾರಕಿಹೊಳಿಗೆ ನೀನೇನು ಮಾಡಿದೆ ಗೊತ್ತಾ ಅನ್ನೋದ್ರ ಮೂಲಕ ರಮೇಶ್ ಜಾರಕಿಹೊಳಿ CD ಪ್ರಕರಣದಲ್ಲಿ ನಿನ್ನ ಪಾತ್ರ ದೊಡ್ಡದಿದೆ ಅಂತ ಯತ್ನಾಳ್ ಹೇಳ್ತಾ ಇದ್ದಾರೆ. ಯತ್ನಾಳ್ ಹೇಳಿದ್ಮೇಲೆ ಸೇಮ್ ಡೈಲಾಗ್ ಯತ್ನಾಳ್ ಏನೊಂದು ಹೇಳ್ತಾರೆ, ನಾವು 130 ಅಧಿಕಾರಕ್ಕೆ ತರೋದು ನನಗೆ ಗೊತ್ತು, ರಾಜೀನಾಮೆ ಕೊಟ್ಟೋಗು ನಿನ್ನ ಕೈಲಿ ಆಗದಿದ್ರೆ ಅಂತ ಹಿಗ್ಗ ಮುಗ್ಗ ಜಾಡಿಸಿದ್ದಾರೆ. ಒಂದು ಕಡೆ ಯತ್ನಾಳ್ ವಿಜಯಪುರದಲ್ಲಿ ಮಾತನಾಡ್ತಿದ್ದಂತೆ ಬೆಳಗಾವಿಯ BJP ಸಭೆಯಲ್ಲೂ ರಮೇಶ್ ಜಾರಕಿಹೊಳಿ ರೋಚಕೆದ್ದಿದ್ದಾರೆ. ಓಡಾಡ್ದಂಗೆ ಮಾಡ್ತೀನಿ ಅಂತ ವಿಜೇಂದ್ರ ಹೇಳಿದ್ದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ, ವಿಜೇಂದ್ರ ನೀನು ಬಚ್ಚ, ನೀನು ರಾಜ್ಯಾಧ್ಯಕ್ಷ ಆಗೋಕ್ಕೆ ಯೋಗ್ಯ ಅಲ್ಲ, ಎಚ್ಚರಿಕೆ ಕೊಡ್ತೀನಿ. ನನಗೆ ಯಡಿಯೂರಪ್ಪ ಬಗ್ಗೆ ಗೌರವ ಇದೆ, ಅವರು ನಮಗೆ ಯಾವಾಗಲೂ ನಾಯಕರು. ನೀವು ಸುಳ್ಳು ಹೇಳಿ ನನ್ನ ವಿರುದ್ಧ ಮಾತನಾಡಿದ್ದೀರಿ, ನಾನೇ ಶಿಕಾರಿಪುರಕ್ಕೆ ಬರ್ತೀನಿ, ಡೇಟ್ ಫಿಕ್ಸ್ ಮಾಡು, ವಿಜೇಂದ್ರ ಮನೆ ಬಳಿಯಿಂದನೇ ಪ್ರವಾಸ ಮಾಡ್ತೇನೆ ಅಂತ ವಿಜೇಂದ್ರಗೆ ರಮೇಶ್ ಜಾರಕಿಹೊಳಿ ಸವಾಲು ಹಾಕಿದ್ದಾರೆ. ನಾನು ಪೊಲೀಸ್ನವ್ರು ಕರ್ಕೊಂಬರಲ್ಲ, ಗನ್ ಮ್ಯಾನ್ ಕರ್ಕೊಂಡು ಬರಲ್ಲ, ಒಬ್ಬನೇ ಬರ್ತೀನಿ, ಫೇಸ್ ಮಾಡ್ತೀನಿ. ವಿಜೇಂದ್ರ ರಾಜ್ಯದಲ್ಲಿ ಓಡಾಡದಂತೆ ಮಾಡ್ತೀನಿ, ಯಡಿಯೂರಪ್ಪ ಬೆಂಬಲಿಗರು ತಡಿತಾರೆ ಅನ್ನೋ ಮಾತಿಗೆ ರಮೇಶ್ ಜಾರಕಿಹೊಳಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ರೀತಿ ಯಡಿಯೂರಪ್ಪನವರೇ ಮುಂದೆ 130ಕ್ಕೂ ಹೆಚ್ಚು ಸ್ಥಾನ ತರೋಣ, ನಿಮಗೆ ಪಕ್ಷ ಭಾಳ ಲಾಭ ಮಾಡಿದೆ, ನೀವು ಪದೇ ಪದೇ ಸೈಕಲ್ ಏರಿ ಪಾರ್ಟಿ ಕಟ್ಟಿದ್ದೇನೆ ಅಂತ ಹೇಳಬೇಡಿ. ಅಟಲ್ ಬಿಹಾರಿ ವಾಜಪೇಯಿ, ಮೋದಿ ಅವರು RSS ಕಾರ್ಯಕರ್ತರು ಭಾಳ ತ್ಯಾಗ ಮಾಡಿದ್ದಾರೆ, RSS ಕಾರ್ಯಕರ್ತರು ಇನ್ನೂ ಸೈಕಲ್ ಕೂಡ ತೆಗೆದುಕೊಂಡಿಲ್ಲ, ನೀವು ಏನೇನು ಆಸ್ತಿ ಮಾಡಿದ್ದೀರಿ ಗೊತ್ತಿದೆ ಅಂತ ವಿಜೇಂದ್ರ ವಿರುದ್ಧ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ದಾರೆ. ಅಧ್ಯಕ್ಷ ಚೇಂಜ್ ಆದರೂ ಸಂತೋಷ, ಆಗದಿದ್ರೂ ಸಂತೋಷ, ನನಗೆ ವಿಜೇಂದ್ರ ಬಗ್ಗೆ ಗೌರವ ಇಲ್ಲ, BJP ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಗೌರವ ಇದೆ ಅಂತ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಈ ಮೂಲಕ BJP ರಾಜ್ಯಾಧ್ಯಕ್ಷ ವಿಜೇಂದ್ರಗೆ 3 ಕಾಸಿನ ಮರ್ಯಾದೆ ಕೊಡದೆ ಯತ್ನಾಳ್ ಒಂದು ಕಡೆ, ರಮೇಶ್ ಜಾರಕಿಹೊಳಿ ಒಂದು ಕಡೆ ಇವತ್ತು ಫುಲ್ ಬ್ಲಾಸ್ಟ್ ಆಗಿ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಏಕವಚನದಲ್ಲೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿ, ನೀನು ದುಡ್ಡು ಮಾಡೋಕ್ಕೆ ಕಾರಣ ರಮೇಶ್ ಜಾರಕಿಹೊಳಿ ಅಂತ ಯತ್ನಾಳ್ ಹೇಳಿದ್ರೆ, ವಿಜೇಂದ್ರ ನೀನಿನ್ನು ಬಚ್ಚ, ರಾಜ್ಯಾಧ್ಯಕ್ಷ ಆಗಲಿಕ್ಕೆ ಯೋಗ್ಯ ಅಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಇದು ಕತೆ. ಈ ವಿಜೇಂದ್ರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನು ಓದ್ಮೇಲೆ ಇದನ್ನು ಮಾತಾಡೋಣ. ಇನ್ನು ರಾಜ್ಯಾಧ್ಯಕ್ಷನಾಗಿ ನನ್ನನ್ನೇ ಮುಂದುವರಿಸ್ತಾರೆ, ಹೈಕಮಾಂಡ್ ಬಗ್ಗೆ ವಿಜೇಂದ್ರ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದರ ನಡುವೆ ಹೌದು, BJP ರಾಜ್ಯಾಧ್ಯಕ್ಷರನ್ನಾಗಿ ವರಿಷ್ಠರು ನನ್ನನ್ನೇ ಮುಂದುವರಿಸ್ತಾರೆ ಅಂತ BY ವಿಜೇಂದ್ರ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಬೆಂಗಳೂರಿನಲ್ಲಿ ಶನಿವಾರ ಮಾತನಾಡಿದ ಅವರು, ನನ್ನ 1 ವರ್ಷದ ಪರಿಶ್ರಮದ ಪರಿಣಾಮವಾಗಿ ವರಿಷ್ಠರು ನನ್ನನ್ನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸ್ತಾರೆ ಅನ್ನೋ ದೃಢ ವಿಶ್ವಾಸ ನನಗೆ ಸಂಪೂರ್ಣ ನನ್ನಲ್ಲಿ ಇದೆ ಅಂತ ಹೇಳಿದರು. ತಾವೇ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯುವ ಬಗ್ಗೆ ಮತ್ತೆ ವಿಶ್ವಾಸ ವ್ಯಕ್ತಪಡಿಸಿದರು. ನಮ್ಮದು ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವ ಪಕ್ಷ, ನಮಗೆ ಪಕ್ಷದ ಹಿರಿಯರು ವರಿಷ್ಠರು ರಾಜ್ಯಾಧ್ಯಕ್ಷ ಆಗಿ ಮಾಡಿದ್ರು. ನಾನು ಆಗಿನಿಂದಲೂ ಸರ್ಕಾರದ ವಿರುದ್ಧ ಸತತ ಹೋರಾಟ ಮಾಡ್ತಿದ್ದೇನೆ.
ನನ್ನ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಮಾಡ್ತಿರುವ ಬಗ್ಗೆ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ. ಆದರೆ ನಮ್ಮ ಪಕ್ಷದ ಕೆಲ ಹಿರಿಯ ಮುಖಂಡರು ಅಲ್ಲೊಂದು ಇಲ್ಲೊಂದು ಹೇಳಿಕೆ ಕೊಡ್ತಿದ್ದಾರೆ. ಇದನ್ನ ನಾನು ಇಲ್ಲ ಅಂತ ಹೇಳೋದಿಲ್ಲ. ಮುಂದಿನ ರಾಜ್ಯಾಧ್ಯಕ್ಷ ಚುನಾವಣೆಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರೇ ಉಸ್ತುವಾರಿ ಆಗಿದ್ದಾರೆ. ಅತಿ ಶೀಘ್ರದಲ್ಲೇ ಯಾರನ್ನು ಅಧ್ಯಕ್ಷ ಮಾಡಬೇಕು ಅಂತ ಚೌಹಾಣ್ ಅವರು ಎಲ್ಲ ಹಿರಿಯರ ಜೊತೆ ಚರ್ಚಿಸಿ ಉತ್ತಮ ತೀರ್ಮಾನ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ. ನಾನೇ ಮುಂದುವರಿತೀನಿ, 1 ವರ್ಷದ ಸಾಧನೆ, ನನ್ನ ಸಾಧನೆ ಬಗ್ಗೆ ಅಧ್ಯಕ್ಷನಾಗಿ ವರಿಷ್ಠರ ಖುಷಿ ಇದೆ ಅನ್ನೋದು ವಿಜೇಂದ್ರ ಅವರ ಮಾತು. ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ದೀವಿ ಅಂತೆಲ್ಲ ಹೇಳ್ತಿದ್ದಾರೆ. ಇದು ಕತೆ. ಇನ್ನೊಂದು ಕಡೆಗೆ ಒಂದು ಬಿಜೆಪಿಯ ಆಂತರಿಕ ಸುದ್ದಿಗಳನ್ನ ನೋಡೋದಾದ್ರೆ, ರಾಜ್ಯದಲ್ಲಿ ಬಿಜೆಪಿಗೆ ಸರ್ಜರಿ ನಿಶ್ಚಿತ. ಮಾರ್ಚ್ನಲ್ಲಿ ಈ ಒಂದು ಪ್ರಕ್ರಿಯೆ ಶುರುವಾಗುತ್ತೆ. ಆದರೆ ಯಾರು ರಾಜ್ಯಾಧ್ಯಕ್ಷನ ಬದಲಾವಣೆ ಮಾಡೋಣ, ರಾಜ್ಯಾಧ್ಯಕ್ಷನ ಹೊರತುಪಡಿಸಿ ಉಳಿದವರು ಬದಲಾವಣೆ ಆಗ್ಬೋದು ಅನ್ನೋ ಚರ್ಚೆ ಕೂಡ ಇದೆ. ಏನಂದ್ರೆ, ಆದಿರಂಪ ಬೀದಿರಂಪ ಕಚ್ಚಾಟಿಂದ ನಲಿರುವ ರಾಜ್ಯ ಬಿಜೆಪಿಗೆ ಸರ್ಜರಿ ಖಚಿತವಾಗಿದ್ದು ಫೆಬ್ರವರಿ ಅಂತ್ಯ ಅಥವಾ ಮಾರ್ಚ್ ಆರಂಭದಲ್ಲಿ ಈ ಪ್ರಕ್ರಿಯೆ ನಡೆಯಲಿದೆ. 16 ಬಣಗಳ ಕಾರಣದಿಂದ ರಾಜ್ಯ ಬಿಜೆಪಿ ಸಂಘಟನೆಗೆ ದಿಕ್ಕು ಕಾಣದಂತಾಗಿದೆ. ಸಂಘಟನೆಯ ದೃಷ್ಟಿಯಿಂದ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಶಾಸಕಾಂಗ ಪಕ್ಷದ ನಾಯಕರು ಏನೇ ಹೋರಾಟ ಕೈಗೆತ್ತಿಕೊಂಡರೂ ಭಿನ್ನರ ಬಣ ಅಪಸ್ವರ ತೆಗೆಯುತ್ತದೆ. ಭಿನ್ನರು ತಾವೇ ಪ್ರತ್ಯೇಕ ಹೋರಾಟ ಸಂಘಟಿಸಲು ಹೋಗುತ್ತಾರೆ. ಇದರಿಂದ ಪಕ್ಷದ ಕಾರ್ಯಕರ್ತರು ಉತ್ಸಾಹ ಕಳೆದುಕೊಳ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಖಡಕ್ ಸಂದೇಶ ನೀಡಿರುವ ಉದ್ದೇಶದಿಂದ ಜಿಲ್ಲಾ ಹಂತದಿಂದ ರಾಜ್ಯ ಮಟ್ಟದವರೆಗೆ ಪದಾಧಿಕಾರಿಗಳ ತಂಡವನ್ನು ಬದಲಿಸಲು ಪಕ್ಷದ ಹೈಕಮಾಂಡ್ ನಿರ್ಧರಿಸಿದೆ. ಇದರ ಅನುಸಾರ ರಾಜ್ಯ ಪದಾಧಿಕಾರಿಗಳಲ್ಲಿ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಬದಲಾಗಲಿದ್ದಾರೆ. ಹಾಗೆಯೇ ಜಿಲ್ಲಾ ಹಂತದಲ್ಲೂ ಜಿಲ್ಲಾಧ್ಯಕ್ಷರನ್ನು ಒಳಗೊಂಡಂತೆ ಇತರ ಪದಾಧಿಕಾರಿಗಳನ್ನು ಬದಲಿಸಲಾಗುತ್ತದೆ. ಸದ್ಯ ಉತ್ತಮ ಕಾರ್ಯಕ್ಷಮತೆ ತೋರುತ್ತಿರುವ ಮತ್ತು ಯಾವುದೇ ಬಣದಲ್ಲಿ ಗುರುತಿಸಿಕೊಳ್ಳದೆ ಪಕ್ಷ ನಿಷ್ಠೆಗೆ ಬದ್ಧರಾಗಿ ಇರುವವರನ್ನ ಹಾಲಿ ಜವಾಬ್ದಾರಿಯಲ್ಲಿ ಮುಂದುವರಿಸಲಾಗುತ್ತದೆ. ಈ ಸಂಬಂಧ ಹೈಕಮಾಂಡ್ ತನ್ನ ಹದ್ದಿನ ಕಣ್ಣಿಟ್ಟಿದ್ದು ಎಲ್ಲಾ ಪದಾಧಿಕಾರಿಗಳ ಕಾರ್ಯನಿರ್ವಹಣೆ ಬಗ್ಗೆ ಮೌಲ್ಯಮಾಪನ ಕೈಗೊಳ್ಳಲಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಜಾಗಕ್ಕೆ ಹೊಸಬರನ್ನ ಆಯ್ಕೆ ಮಾಡಲಾಗುತ್ತಿದೆ. ಕೇಂದ್ರ ಸಂಪುಟ ಸೇರಿರುವ ನಡ್ಡಾ ಪಕ್ಷದ ಜವಾಬ್ದಾರಿಯಿಂದ ಬಿಡುಗಡೆ ಹೊಂದಲಿದ್ದಾರೆ. ಹೀಗೆ ಪಕ್ಷದ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಬರುತ್ತಿದ್ದಂತೆ ನಾನಾ ರಾಜ್ಯ ಘಟಕಗಳಲ್ಲೂ ಸಂಘಟನಾತ್ಮಕವಾಗಿ ಕೆಲ ಬದಲಾವಣೆಗೆ ಕೈ ಹಾಕಲಾಗುತ್ತದೆ. ಹೈಕಮಾಂಡ್ ಕೈಗೆತ್ತಿಕೊಳ್ಳಬೇಕಿರುವ ಈ ಚಿಕಿತ್ಸೆಯ ಪಟ್ಟಿಯಲ್ಲಿ ಕರ್ನಾಟಕವೇ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳಲಾಗ್ತದೆ. ಕಳೆದ ವಿಧಾನಸಭೆ ಚುನಾವಣೆ ಸೋಲಿನ ಬಳಿಕ ರಾಜ್ಯ ಬಿಜೆಪಿ ಕಂಗೆಟ್ಟು ಹೋಗಿದೆ. ಪಕ್ಷದ ರಾಜ್ಯಾಧ್ಯಕ್ಷರ ಸ್ಥಾನವನ್ನ BY ವಿಜೇಂದ್ರ ಅವರಿಗೆ ವಹಿಸಲಾಗಿದ್ದರೂ ಅವರ ವಿರೋಧಿ ಬಣ ಸಕ್ರಿಯವಾಗಿದೆ. ಮೂಡಾ ಹಗರಣದ ಆರೋಪ ಸಂಬಂಧ ಪಾದಯಾತ್ರೆ, ವಕ್ಫ್ ವಿವಾದ ವಿರುದ್ಧ ಹೋರಾಟ ಸೇರಿದಂತೆ ಹಲವು ವಿಚಾರ ಕೈಗೆತ್ತಿಕೊಂಡರೂ ಇಡೀ ಬಿಜೆಪಿ ಒಂದು ಶಕ್ತಿಯಾಗಿ ಹೊರಹೊಮ್ಮಲು ಸಾಧ್ಯವಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಮೇಜರ್ ಸರ್ಜರಿ ಮಾಡುವುದು ಹೈಕಮಾಂಡ್ ಅಪೇಕ್ಷೆ ಎನ್ನಲಾಗ್ತಿದೆ. ಮೇಲ್ಮಟ್ಟದಲ್ಲಿ ಬದಲಾವಣೆ ಇಲ್ಲ. ಪಕ್ಷದ ಅಧ್ಯಕ್ಷರಾಗಿ ಸಂಘಟನೆ ಕೆಲಸ ಮಾಡಿಕೊಂಡು ಹೋಗುವಂತೆ ವಿಜೇಂದ್ರ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಆದರೆ ಪದಾಧಿಕಾರಿಗಳ ಬದಲಾವಣೆ ಸಂದರ್ಭದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರು ಬಯಸಿದವರಿಗೆ ಹೈಕಮಾಂಡ್ ಸ್ಥಾನ ನೀಡುತ್ತೋ ಅಥವಾ ತನ್ನದೇ ಲೆಕ್ಕಾಚಾರದಡಿ ನೇಮಕ ಕೈಗೊಳ್ಳುತ್ತೋ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಎಸ್, ರಮೇಶ್ ಜಾರಕಿಹೊಳಿ, ಯತ್ನಾಳ್ ಅವರು, ವಿಜೇಂದ್ರ ಅವರ ಹೇಳಿಕೆ ಮತ್ತೆ ಬಿಜೆಪಿ ಇಂಟರ್ನಲ್ ಎಲ್ಲ ಸುದ್ದಿಯನ್ನ ನೋಡಿದ್ವಿ. ಕಾಂಗ್ರೆಸ್ ಕಿತ್ತಾಟ ನೋಡ್ತಾ ಇದ್ವಿ. ಈಗ ಬಿಜೆಪಿ ಶುರು ಮಾಡ್ತಾರೆ. ಇಲ್ಲಿ ಮುಖ್ಯಮಂತ್ರಿ, ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮುಗಿತವ್ರು ತಣ್ಣಗಾದ್ರು. ಹೈಕಮಾಂಡ್ ಬಂದು ಸುರ್ಜಾವಾಲಾ ಚಾಟ ನೋಡಿದ್ದಾಯ್ತು ಜನಗಳು. ಈಗ ಇವರು ಉಪಾಧ್ಯಕ್ಷರ ಸ್ಥಾನ ಇನ್ನೊಂದು ಅಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಬ್ರದರ್ ಸತೀಶ್ ಅಲ್ಲಿದ್ದು ಅಲ್ಲೂ ಲೀಡ್ ಮಾಡ್ತಿದ್ದು. ಇಲ್ಲಿ ಜಾರಕಿಹೊಳಿ ಬ್ರದರ್ಸ್ಗಳು ಎರಡೂ ಕಡೆಯಿಂದನೂ ಎಲ್ರಿಗೂ ಗುಮ್ತಾ ಇದಾರಲ್ಲ ಸರ್. ಗುಮ್ತಾರ ಸ್ಟ್ರಾಂಗ್ ಆಗಿ ಅವರೇ ಗುಮ್ತಾ ಇದ್ದಾರೆ. ಬಟ್ ಏನು ಅಂತಂದ್ರೆ, ರಮೇಶ್ ಜಾರಕಿಹೊಳಿ ಹೌದು ಯಡಿಯೂರಪ್ಪ ಮತ್ತೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾರಣ 17 ಜನ ರಾಜೀನಾಮೆ ಕೊಟ್ಟು ಬರಲಾಗಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆದರು. ಯಡಿಯೂರಪ್ಪ ಮುಖ್ಯಮಂತ್ರಿ ಆದಮೇಲೆ ಶ್ಯಾಡೋ CM ತರ, ಸೂಪರ್ CM ತರ ವಿಜೇಂದ್ರ ಕೆಲಸ ಮಾಡಿರೋ ಆರೋಪ ಇತ್ತು. ಅದೇ ಯತ್ನಾಳ್ ಹೇಳಿರೋದು. ಯಡಿಯೂರಪ್ಪ ಮತ್ತೆ ಮುಖ್ಯಮಂತ್ರಿ ಆಗಿದ್ದು ರಮೇಶ್ ಜಾರಕಿಹೊಳಿ ಕಾರಣಕ್ಕೆ, ನೀನು ದುಡ್ಡು ಮಾಡಿದ್ದು ರಮೇಶ್ ಜಾರಕಿಹೊಳಿ ಕಾರಣಕ್ಕೆ ಅಂತ ಯತ್ನಾಳ್ ಹೇಳಿದ್ರೆ, ವಿಜಯನ ನೀನಿನ್ನೂ ಬಚ್ಚ, ನೀನು ಯೋಗ್ಯ ಅಲ್ಲ ಅಂತ ಏಕವಚನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷನ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಬೈದಂಗೆ ಬೈತಾವ್ರೆ, ಬೂತ್ ಅಧ್ಯಕ್ಷನ ಬೈದಂಗೆ. ಗೊತ್ತಿಲ್ಲ ಏನು ಅಂತ. ಬಟ್ ಬಿಜೆಪಿ ಕಮಾಂಡ್ ಸುಮ್ಮನೆ ಬಿಟ್ಟಿದೆ. ಇವ್ರು ಬೈತಿದ್ದಾರೆ ಅಂದ್ರೆ ಯಾರ್ದೋ ಬೆಂಬಲ ಇದೆ ಅಂತ. ಖಂಡಿತ ಇಷ್ಟು ಧೈರ್ಯವಾಗಿ ಏಕವಚನದಲ್ಲಿ ಅನ್ನಕ್ಕೂ ಆಗಲ್ಲ ಸರ್.